ಇನ್ನು ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಇವತ್ತು ಸಚಿವ ಈಶ್ವರ್ ಖಂಡ್ರೆ ಆ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ರು. ಅವರಿಗೆ ಧೈರ್ಯ ತುಂಬಿದ್ರು. ಜೊತೆಗೆ ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಭರವಸೆ ಸಹ ಕೊಟ್ಟರು. ಗುತ್ತಿಗೆದಾರ ಸಚಿನ್ ಕುಟುಂಬಸ್ಥರಿಗೆ 10 ಲಕ್ಷ ಪರಿಹಾರವನ್ನ ಘೋಷಿಸಿದ್ದಾರೆ ಈಶ್ವರ ಖಂಡ್ರೆ. ನ್ಯಾಯಕ್ಕಾಗಿ ಕುಟುಂಬಸ್ಥರು ಅವರ ಎದುರು ಕಣ್ಣೀರು ಹಾಕಿದ್ರು. ಜೊತೆಗೆ ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧವೂ ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಪ್ರಿಯಾಂಕ್ ಖರ್ಗೆ ಯಾಕೆ ರಾಜೀನಾಮೆ ಕೊಡಬೇಕು? ತನಿಖೆಯ ಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮ ಆಗುತ್ತೆ. ಬಿಜೆಪಿ ನಾಯಕರು ಹೇಳಿದ ಮಾತ್ರಕ್ಕೆ ರಾಜೀನಾಮೆ ಕೊಡಬೇಕಾ? ಎಲ್ಲಿದೆ ಅವರ ಹೆಸರು ಅಂತ ಈ ಸಂದರ್ಭದಲ್ಲಿ ಈಶ್ವರ ಖಂಡ್ರೆ ಪ್ರಶ್ನೆ ಮಾಡಿದ್ದಾರೆ. ಬೀದರ್ನ ಯುವ ಗುತ್ತಿಗೆದಾರ ಏನು ಸಚಿನ್ ಆತ್ಮಹತ್ಯೆ ಪ್ರಕರಣ ಈಗ ಭಾರಿ ಸಂಚಲನ ಮೂಡ್ತಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಇವತ್ತು ಬಿಜೆಪಿ ಏನೋ ಒಂದು ರಾಜ್ಯ ನಿಯೋಗ ಕೂಡ ಬರ್ತಾ ಇರುವಂಥದ್ದು. ನಿನ್ನೆ ಕೂಡ ಬಿಜೆಪಿ ನಿಯೋಗ ಬಂದು ಒಂದು ರೀತಿಯ ಆರೋಪ ಮಾಡಿರುವಂಥದ್ದು. ಅಂದರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ತಳ್ಕಾಕೊಂತಿರುವಂಥದ್ದು. ಹೀಗಾಗಿ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡಬೇಕು, ಮತ್ತು ಸ್ವತಃ ಈಶ್ವರ ಖಂಡ್ರೆ ಅವರು ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದನ್ನು ಅವರಿಗೆ ಹೇಳ್ತಾ ಇರುವಂಥದ್ದು. ಹೀಗಾಗಿ ಜೊತೆಗೆ ಈಗ ನಮ್ಮ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಇದೆ, ಅವ್ರನ್ನೇ ಕೇಳೋಣ. ಸರ್, ಪ್ರಮುಖವಾಗಿ ಬಿಜೆಪಿ ಸರ್ ಒಂದು ರೀತಿಯ ನಿಯೋಗ ಬಂದಿತ್ತು. ಈಗ ಅಂದ್ರೆ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದು ನಿರ್ಲಕ್ಷ್ಯ ಮಾಡಿದ್ದಾರೆ, ಯಾರು ಬಂದು ಅವ್ರನ್ನ ಮಾತಾಡಿಸುವಂಥದ್ದು ಸಾಂತ್ವನ ಮಾಡಿಲ್ಲ ಅನ್ನುವಂಥದ್ದು, ಮತ್ತೆ ಪ್ರಿಯಾಂಕಾ ಖರ್ಗೆ ತಳ್ಕಾಕತ್ತಿದೆ, ಅವ್ರು ರಾಜೀನಾಮೆ ಕೊಡಬೇಕು ಇಬ್ಬರು ಅನ್ನುವಂಥದ್ದು ಹೇಳ್ತಾರೆ. ಈಗಾಗಲೇ ನಾನು ಹೇಳಿದ್ದೇನೆ, ಈ ಪ್ರಕರಣ ಆಗಿದ್ದಾಗ ನಾನು ಬೀದರ್ನಲ್ಲಿ ಇರಲಿಲ್ಲ, ಬೆಳಗಾಂದಲ್ಲಿ ಇದ್ದೆ. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಮನಮೋಹನ್ ಸಿಂಗ್ರವರ ಶ್ರದ್ಧಾಂಜಲಿ ಅರ್ಪಣೆ ಮಾಡೋದ್ರಲ್ಲಿ ನಾವೆಲ್ಲರೂ ವ್ಯಸ್ತರಾಗಿದ್ದೇನೆ. ನನಗೆ ಮಾಹಿತಿ ಬಂದ ತಕ್ಷಣ SP ಅವರಿಗೆ ಹೇಳಿ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾನು ಹೇಳಿದ್ದೇನೆ. ಈಗ ನೋಡಿ, ಯಾವ ಆಧಾರದ ಮೇಲೆ ಬಿಜೆಪಿಯವ್ರು ಬಿಜೆಪಿಯವ್ರು ಹೇಳಿದಂಗೆ ಮಾಡ್ಲಿಕ್ಕೆ ಆಗುತ್ತಾ? ಇವತ್ತು ಬಿಜೆಪಿಯವ್ರು ಗೆಲ್ಸಿದಾರ, ನಮಗೆ ಏನು ಜನರು ಗೆಲ್ಸಿದ್ದಾರೆ? ಪ್ರಿಯಾಂಕ್ ಖರ್ಗೆ ಅವರೇ ಕಾರಣ ಅಂತ ಎಲ್ಲಾದರೂ ಬಂದಿದೆಯಾ? ಡೆತ್ ನೋಟಲ್ಲಿ ಇದೆಯಾ? ನೇರವಾಗಿ ಎಲ್ಲಾದರೂ ಆರೋಪ ಮಾಡಿದಾರಾ? ಇವತ್ತಂದರೆ ಇವತ್ತು ಯಾವುದೇ ಆಧಾರ ಇಲ್ಲದೆ, ಪುರಾವೆಗಳಿಲ್ಲದೆ ನೀವು ರಾಜೀನಾಮೆ ಕೊಡಿ ಅವರಿದ್ದಾರೆ, ಯಾರಿದ್ದಾರೆ ನಿಜವಾಗಿ ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕಾಗಿಲ್ಲ. ನಾವು ಈಗಾಗಲೇ ಹೇಳಿದ್ದೇವೆ, ನಾನು ಹೇಳಿದ್ದೇನೆ, ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, ನಿಷ್ಪಕ್ಷಪಾತವಾಗಿ ಇವತ್ತು ಪಾರದರ್ಶಕವಾಗಿ ತನಿಖೆ ಆಗಬೇಕು. ತನಿಖೆ ಆಧಾರದ ಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಪಕ್ಷಾತೀತವಾಗಿ ಆ ತಪ್ಪಿತಸ್ಥರ ಮೇಲೆ ಕ್ರಮ ಆಗಲಿ ಅಂತ ಹೇಳ್ತಾ ಇದ್ದೇವೆ. ಮತ್ತು ಅವ್ರು ಎಂದಾದರೂ ಹೇಳಿದ್ದಾರೆ ಬಿಜೆಪಿಯವರು? ಅವ್ರು ಎಲ್ಲ ಪಾಪಗಳು ಮುಚ್ಕೊಳ್ಳುವಂಥ ಕೆಲಸನೇ ಮಾಡಿದ್ದಾರೆ. ಮತ್ತು ನಮಗೆ ಬುದ್ಧಿ ಹೇಳ್ತಾರಾ? ಪ್ರಮುಖವಾಗಿ ಸರ್, ಪೊಲೀಸ್ ನಿರ್ಲಕ್ಷ್ಯ ಆಗಿದೆ, CBI ಕೊಡಬೇಕು ಅನ್ನುವಂಥದ್ದು ಸರ್. ಈಗ ಕುಟುಂಬಸ್ಥರು ಹೇಳ್ತಾರೆ, ಅವರು ಹೇಳ್ತಾರೆ CBI ಕೊಡಬೇಕು ಅನ್ನೋದು. ಪೊಲೀಸ್ ನಿರ್ಲಕ್ಷ್ಯ ಆಗಿದೆ ಅಂತ ಕುಟುಂಬಸ್ಥರು ಹೇಳಿದ್ದಾರೆ ನನ್ನ ಗಮನಕ್ಕೆ. ತನಿಖೆಗೆ ಆದೇಶ ಮಾಡಿದ್ದೇನೆ. ತನಿಖಾ ವರದಿ ಆಧಾರ ಮೇಲೆ ಕ್ರಮ ಆಗ್ತದೆ. ಯಾವುದೇ ರಾಜೀನಾಮೆ ಇಲ್ಲ ಸರ್, ಯಾರು ಯಾವುದೇ ಕಾರಣಕ್ಕೂ ತನಿಖೆ ಆಗಬೇಕು. ನೋಡಿ, ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಬಹಳ ವಿಳಂಬ ಮಾಡಿದ್ರು ಕೇಸ್ನ ದಾಖಲು ಮಾಡ್ಕೊಳ್ಳೋ ವಿಷಯದಲ್ಲಿ. ಅದರ ಬಗ್ಗೆ ಬಹಳ ಲೈಟ್ ಆಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಆದರೆ ಕುಟುಂಬದ ಒತ್ತಾಯವೇ ಅದಾಗಿತ್ತು. ಪೊಲೀಸರು ವಿಳಂಬ ಮಾಡಿದ್ರು. ಯಾಕೆ ವಿಳಂಬ ಮಾಡಿದ್ರು? ಸೇಫ್ ಮಾಡ್ತಿದ್ದಾರಾ ಅಂತ. ಅದರ ವಿಷಯವಾಗಿ ಗಂಭೀರತೆ ಈಗ ಕಾಣಿಸ್ತಾ ಇದೆಯಾ ಇವ್ರು ಬಂದು ಹೋದ ನಂತರದಲ್ಲಿ? ಖಂಡಿತವಾಗಿ ದಿವ್ಯಾ, ನೀವು ಏನು ಹೇಳ್ತಾ ಇದ್ದೀರಿ 100ಕ್ಕೆ 100 ಸತ್ಯ ಅಂತ ಹೇಳ್ಬೋದು. ಅಂದರೆ ಪ್ರಮುಖವಾಗಿ ಏನು ಒಂದು 5 ದಿನಗಳ ಹಿಂದೆ ಏನೋ ಒಂದು ರೈಲ್ವೆ ಟ್ರ್ಯಾಕಿಗೆ ಏನು ತಲೆ ಕೊಟ್ಟು ಒಂದು ರೀತಿಯ ಸೂಸೈಡ್ ಮಾಡ್ಕೊಂಡಿದ್ರು ಗುತ್ತಿಗೆದಾರ ಸಚಿನ್. ಸೊ ಆ ಸಂದರ್ಭದಲ್ಲಿ ಅವತ್ತು ಬೆಳಗ್ಗೆನೇ ಒಂದು ರೀತಿಯ ಕುಟುಂಬಸ್ಥರು ಎಲ್ಲ ಸೋದರರು ಅಲ್ಲಿ ಬಂದು ಒಂದು ರೀತಿಯ ಏನೋ ಒಂದು ರೀತಿಯ ಕಣ್ಣೀರು ಹಾಕ್ತಾಯಿದ್ರು ಆ ಟ್ರ್ಯಾಕ್ ಬಲ್ಲಿ ಹಾಕ್ತಾ. ಪೊಲೀಸರು ನಾವು ಎಲ್ಲಿ ಹೋದರೂ ಕೂಡ ನಮಗೆ ನ್ಯಾಯ ಕೊಡಲಿಲ್ಲ, ಒಂದು ದೂರು ತೊಗೊಳ್ಳಿಲ್ಲ ಅನ್ನುವಂಥ ಅಳುನನ್ನು ನಮ್ಮ ಏನು ಪಬ್ಲಿಕ್ ಟಿ ಜೊತೆ ಹಂಚ್ಕೋತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ರೀತಿಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇತ್ತು. ಆದರೆ ಅಲ್ಲಿ ಏನು ಒಂದು ರೀತಿಯ ಅವರು ತೋಚದೆ ಆಗಿದ್ರು ಆ ಒಂದು ಕುಟುಂಬಸ್ಥರು. ಆದರೆ ಇದಾದ ಬಳಿಕ ಈಗ ಅಲ್ಲಿ ಒಂದು ನಿರ್ಲಕ್ಷ್ಯ ಯಾವ ರೀತಿ ಮಟ್ಟಿಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಈಗ ಸ್ವತಃ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಮನೆಗೆ ಭೇಟಿ ಇದ್ದ ಸಂದರ್ಭದಲ್ಲಿ ಅವ್ರ ಮುಂದೆ ಒಂದು ರೀತಿಯ ಪೊಲೀಸರ ಎಲ್ಲರನ್ನೂ ಒಂದು ರೀತಿಯ ಆಕ್ರೋಶ ಕಿರ್ಚಾಡಿ ಒಂದು ರೀತಿಯ ಹೊರಗೆ ಹೋಗಿ ನೀವು ನಮಗೆ ನ್ಯಾಯ ಸಿಕ್ಕಿಲ್ಲ ನಿಮ್ಮಿಂದ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಈಶ್ವರ ಖಂಡ್ರೆ
ಕೂಡ ಒಂದು ರೀತಿಯ ಸಾಂತ್ವನ ಮಾಡಿದರು. ಆದರೆ ನಮಗೆ ನಿರ್ಲಕ್ಷ್ಯ ಆಗಿದ್ದೇ ಪೊಲೀಸಿಂದ ಅನ್ನುವಂಥ ಒಂದು ಮಾತನ್ನು ಅವರು ಹೇಳ್ತಿದ್ರು. ಹಾಗಾಗಿ ಒಂದು ರೀತಿಯ ನಿಜಕ್ಕೂ ಒಂದು ರೀತಿಯ ಏನು ಈ ಒಂದು ನಿನ್ನೆ BJP ನಿಯೋಗ ಕೂಡ ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾ ಇದ್ರು, ಒಂದು ರೀತಿಯ ಇಲ್ಲಿ ಏನೋ ಒಂದು ರೀತಿಯ ಸಾಕ್ಷಿ ನಾಶ ಮಾಡಲಾಗ್ತಾ ಇದೆ ಅನ್ನುವಂಥ ಅನುಮಾನ ಕೂಡ ಅವರು ವ್ಯಕ್ತಪಡಿಸಿದ್ರು. ಹೀಗಾಗಿ ಒಂದು ರೀತಿಯ ಏನೋ ಒಂದು ಪೊಲೀಸರ ನಿರ್ಲಕ್ಷ್ಯದಿಂದಾಗಿ ಈ ರೀತಿ ಒಂದು ಆಗಿದ್ದಕ್ಕೆ ಒಂದು ರೀತಿಯ ಉಸ್ತುವಾರಿ ಸಚಿವರು ಮುಂದೆ ಒಂದು ರೀತಿಯ ಅವರು ಕುಟುಂಬಸ್ಥರು ಗರಂ ಆಗಿ ಪೊಲೀಸರನ್ನೇ ಹೊರಗೆ ಕಳಿಸಿದ್ರು ಕೂಡ ದಿವ್ಯಾ ಮತ್ತು ಅರವಿಂದ್. ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿರಿ.